ನೆಲಮಂಗಲದ ನಗರಸಭೆ ವ್ಯಾಪ್ತಿಯ ಸೆಂಟ್ ಆನ್ಸ್ ಹೈಸ್ಕೂಲ್ನಲ್ಲಿ 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ವಿಶೇಷ ಅಂದರೆ ಶಾಲಾ ವಾರ್ಷಿಕೋತ್ಸವಕ್ಕೆ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ನೀಡಿ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮಯ್ಯ, ನಗರಸಭೆ ಅಧ್ಯಕ್ಷರಾದ ಲತಾ ಹೇಮಂತ್ ಕುಮಾರ್, ಶಾಲಾ ವ್ಯವಸ್ಥಾಪಕ ನಿರ್ದೇಶಕರಾದ ಲೂಜಿಯಾ ಕಾಂತಾ ಸಾಲ್ವೆ, ಮುಖ್ಯ ಶಿಕ್ಷಕಿ ಅವ್ಯ ಕೃಪಾ ಡಿಸೋಜಾ, ಶಿಕ್ಷಕರುಗಳಾದ ಆನಂದ್ ಕುಮಾರ್, ಸಿಸ್ಟರ್ ಸೋಫಿಯಾ, ಚಂದ್ರಶೇಖರ್, ಮಂಜುನಾಥ್, ಪ್ರಸನ್ನ ಕುಮಾರ್ ಸೇರಿದಂತೆ ಇನ್ನಿತರ ಶಿಕ್ಷಕರುಗಳು ಹಾಗೂ ವಿವಿಧ ಗಣ್ಯರು ಇವರಿಗೆ ಸಾಥ್ ನೀಡಿದ್ರು. ನಂತರ ವೇದಿಕೆಯಲ್ಲಿ ಈ ಹಿಂದೆ P1 ಆಗಿ ಕೆಲಸ ಮಾಡುತ್ತಿದ್ದ ರಾಮಮೂರ್ತಿ ಆಕಸ್ಮಿಕ ಮರಣ ಹೊಂದಿದ್ದು ಅವರ ಕುಟುಂಬಕ್ಕೆ ಚೆಕ್ನ ವಿತರಣೆ ಕೂಡ ಮಾಡಲಾಯಿತು. As today it was as annual day function, Sir U.T. Khadar had come. He had given us good opinion. This was 25th year for starting. Next year is our silver jubilee. So with that happiness and with all our students, we are happy to say that we are very happy to celebrate this annual day. As soon as this program is over, now we are having cultural program, as well as we have honored all our 10th standard students. That is last year's batch, and 6 of our teachers. Those are really did well in we have honored them. He was really happy because he has heard many things about St. Anne's School, and he too has studied in Christian education. So because of that, he was able to give us feedback. We are doing well, and he wants us still to excel and to help all our students to study well. Thank you, sir. ಜೊತೆಗೆ ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳ ಪೋಷಕರುಗಳಿಗೆ ಸನ್ಮಾನಿಸಲಾಯಿತು. ಹಾಗೂ ಉತ್ತಮ ಪಾಠ ಪ್ರವಚನ ನೀಡಿದ ಶಿಕ್ಷಕರುಗಳಿಗೂ ಸಹ ಸನ್ಮಾನಿಸಲಾಯಿತು. ಇನ್ನು ವೇದಿಕೆಯಲ್ಲಿ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಶಾಲೆಯ ಬಗ್ಗೆ ಒಂದಿಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಏನೊಂದು ಕನಸನ್ನು ಶಿಕ್ಷಣ ಸಂಸ್ಥೆಯವರು ಇಟ್ಟಿದ್ದಾರೆ, ಈ ಪ್ರದೇಶದ ಸರ್ವ ಮಕ್ಕಳು ಕೂಡ ಅತಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಕನಸು ಇಟ್ಟಿದ್ದಾರ. ಆ ಕನಸಿಗೆ ಒತ್ತು ಕೊಡದ ಕೆಲಸ ನಿಮ್ಮೆಲ್ಲ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಶಾಲೆ, ಈ ಶಿಕ್ಷಣ ಸಂಸ್ಥೆ ಇದು ಊರವರ ಆಸ್ತಿ ಮತ್ತು ಸಂಪತ್ತು, ಪ್ರತಿಯೊಂದು ತಂದೆಯರ ಆಸ್ತಿ ಸಂಪತ್ತು. ಇದನ್ನ ನಾವು ಯಾವ ರೀತಿಯಿಂದ ಪ್ರೋತ್ಸಾಹ ಕೊಡ್ತೀವಿ ಅಷ್ಟೇ ಪ್ರಯೋಜನ ಈ ಪ್ರದೇಶದ ಮಕ್ಕಳಿಗೆ ಸಿಗುವಂತ ಅವಕಾಶ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ಮಾತ್ರ ಕೊಡೋದು ಶಿಕ್ಷಣ ಕೊಡೋದು ಶಿಕ್ಷಣ ಸಂಸ್ಥೆ ಇಲ್ಲ. ನಿಮ್ಮ ಯಾವ ರೀತಿಯ ಪ್ರೋತ್ಸಾಹ ಶಿಕ್ಷಣ ಸಂಸ್ಥೆಗೆ ಬರಬೇಕಂತ ಹೇಳಿದರೆ ಇನ್ನು ಇಲ್ಲಿ ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ. ಅವರಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವಂತ ಕನಸನ್ನು ಕಾಣುವಂತ ಸಂಸ್ಥೆಗೆ ಎಲ್ಲ ರೀತಿಯ ಸಹಕಾರ ಕೊಡುವ ಜವಾಬ್ದಾರಿ ಅದು ಈ ಊರವರ ಹೆತ್ತವರ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಂತರ ಶಾಲಾ ಮಕ್ಕಳುಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದ ಮಕ್ಕಳ ಪೋಷಕರು ಪುಟಾಣಿ ಮಕ್ಕಳ ನೃತ್ಯಗಳಿಗೆ ಚಪ್ಪಾಳೆ ಹಾಗೂ ಸಿಳ್ಳೆ ನೀಡಿದ್ದು ಕಂಡುಬಂತು.